Hi everyone, I'm super duper fresh and ready like this elegant. It's time for me to go for my work. Reception ಆಗಿರೋದ್ರಿಂದ ಮಧ್ಯಾಹ್ನ ಹೊರಟೆ ವೆನ್ಯೂನ ರೀಚ್ ಆದೆ. It was quite far from my home and meet my bride. She is looking stunning. Her makeup is so flawless. She though loved it. Reception makeover, the lip combo, she was like ನಂಗೆ ನೆಕ್ಸ್ಟ್ ಏನು ಇದೆ ಲಿಪ್ ಕಾಂಬೋ ಮಾಡಿ ಅನ್ನೋ ಥರ, ಬಿಕಾಸ್ ಅಷ್ಟು ಇಷ್ಟ ಆಯಿತು ಅವ್ರಿಗೆ. ನನಗೂ ಅಷ್ಟೇ ತುಂಬ ಫ್ಲಾಲೆಸ್ ಆಗಿ ಬಂದಿದೆ. ನೋ ಫಿಲ್ಟರ್, ನೋ ಎಡಿಟಿಂಗ್, ರಾ ಪಿಕ್ಚರ್ಸ್, ರಾ ಫುಟೇಜ್ ನೋಡ್ತಾ ಇದ್ದೀರಾ. ಸೊ ಅಲ್ಲಿಂದ ಟ್ರಾಫಿಕ್ ಎಲ್ಲ ದಾಟಿ ಮನೆಗೆ ಬರೋಷ್ಟ್ರಲ್ಲಿ ತುಂಬಾ ಸಾಕಾಯಿತು. ಮನೆಗೆ ಬಂದು ಆಬ್ವಿಯಸ್ಲಿ ಮನೆ ಕೆಲಸ, ಸೊ ಚಪಾತಿ ಎಲ್ಲ ಹಾಕಿ ಊಟ ಎಲ್ಲ ಮಾಡಿ ಮಲ್ಕೊಂಡ್ವಿ. ಆ್ಯಂಡ್ ಅಗೇನ್ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ 3 ಗಂಟೆಗೆ ಎದ್ದು ಹೊಟ್ವಿ. ವೈ? ಬಿಕಾಸ್ ನಮಗೆ ವೆನ್ಯೂ ನಾನು ಹೇಳ್ದಂಗೆ 1.5 hour ರೀಚ್ ಆಗೋಕ್ಕೆ ಟೈಮ್ ಬೇಕಿತ್ತು ಹಾಗಾಗಿ. ಆ್ಯಂಡ್ ದಿಸ್ ಈಸ್ ಹೌ ಹರ್ ಮಾರ್ನಿಂಗ್ ಲುಕ್ ಈಸ್. ಶಿ ವಾಸ್ ಬಿಟ್ ಟಯರ್ಡ್ ಇನ್ ದ ಮಾರ್ನಿಂಗ್. ಸೊ ನೈಟ್ ಅಷ್ಟು ಚಾರ್ಮ್ ಅನಿಸ್ತಾ ಇರಲಿಲ್ಲ ಫೇಸ್. ವೈ? ಬಿಕಾಸ್ ನೈಟ್ ಪೂರ್ತಿ ಅವ್ರಿಗೆ ನಿದ್ದೆ ಇರಲಿಲ್ಲ, ಶಾಸ್ತ್ರಗಳೆಲ್ಲ ಇತ್ತು ಹಾಗಾಗಿ. ಬಟ್ ಅಟ್ ದ ಸೇಮ್ ಟೈಮ್ ಮೇಕಪ್ ಅಷ್ಟೇ ಫ್ಲಾಲೆಸ್ ಆಗಿ ಎವ್ರಿಥಿಂಗ್ ಕೇಮ್ ಟುಗೆದರ್. ಶಿ ಟೋ ಲವ್ಡ್ ಇಟ್. ನೀವು ನೋಡ್ಬೋದು, ಹಿಂದಿನ ದಿನ ಬ್ರೌನ್ ನೂಡ್ಸ್ ಆಗಿ ಮಾಡಿದೆ, ಮಾರನೇ ದಿನ ಪರ್ಪಲ್ ಟಚ್ ಇರೋದ್ರಿಂದ ಸಾರಿ, ಸೊ ಪಿಂಕ್ ಸಾಫ್ಟ್ ಗ್ಲಾಮ್ ಲುಕ್ ಥರ ಕೊಟ್ಟಿದ್ದೆ. ಆ್ಯಂಡ್ ಬೋತ್ ದ ಲುಕ್ ಟರ್ನ್ ಔಟ್ ಸೋ ವೆಲ್. ಆ್ಯಂಡ್ ದಿಸ್ ಇಸ್ ಈವ್ನಿಂಗ್. ಮಾರನೇ ದಿನ ನಮಗೆ ದೇವ್ರ ಪೂಜೆ ಮಾಡಿಸ್ಬೇಕಂತ ಇತ್ತು. ಸೊ ದೇವ್ರಿಗೆ ಸ್ಯಾರಿ ಅದೆಲ್ಲ ಕೊಟ್ಬಿಟ್ಟು ಬರೋಕ್ಕೆ ದೇವಸ್ಥಾನಕ್ಕೆ ಹೋಗಿದ್ವಿ. ಆ್ಯಂಡ್ ಹಾಗೆ ಬರ್ತಾ ನಾನು ಪ್ರೀತಮ್ ಮೆಗಡಿ ತಿನ್ಕೊಂಡು ಪೂಜೆದು ಥಿಂಗ್ಸ್ ಎಲ್ಲ ಏನು ಬೇಕು ತೊಗೊಂಡು ಮನೆಗೆ ಬಂದ್ವಿ.